ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗೊತ್ತಿರೋ ಹಾಗೆ KSET 2025 ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅನೌನ್ಸ್ ಆಗಿದೆ. ಯಾರಿಗೆಲ್ಲ ಗೊತ್ತಿದೆ ಅವರು ಅದರ ತಯಾರಿಯಲ್ಲಿರ್ತಾರೆ, ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ KSET ನೋಟಿಫಿಕೇಷನ್ ಎಲ್ಲಿ ನೋಡೋದು, ಎಲ್ಲಿ ಸಿಗುತ್ತೆ, ಅಪ್ಲಿಕೇಶನ್ ಬಿಟ್ಟಿದ್ದಾರಾ, ಫಾರ್ಮ್ ಫಿಲಪ್ ಮಾಡಬಹುದಾ, ಆ ಒಂದಿಷ್ಟು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲಿಗೆ ನೀವು ಯಾವುದಾದ್ರೂ ಬ್ರೌಸರ್, ನಾವು ಗೂಗಲ್ ಬ್ರೌಸರ್ ಅಂತ ತೊಗೊಂಡಾಗ ಅಲ್ಲಿ ಹೋಗಿ KSET 2025 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಿಮಗೆ ಕೆಲವೊಂದಿಷ್ಟು ರಿಸಲ್ಟ್ಗಳು ಬರ್ತವೆ. ಅದರಲ್ಲಿ ಮೊದಲನೇ ರಿಸಲ್ಟ್ ಅಂದರೆ ಫ್ರಮ್ KEA ಕರ್ನಾಟಕ ವೆಬ್ಸೈಟ್ನಿಂದ ಏನಿರುತ್ತೆ ಆ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2025 KEA ಹೋಮ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಕರೇ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ವೆಬ್ಸೈಟ್ ಒಳಗಡೆ ಹೋಗ್ತೀರಾ. ಇಲ್ಲಿ ನಿಮಗೆ 3 ಥರದ ಆಪ್ಷನ್ಗಳಿವೆ. ಕೆಳಗಡೆ ನೋಡಿ KSET 2025 ಅಧಿಸೂಚನೆ ಅಂತ ಇದೆ. ಇದು 22/8/2025 ಅಂದರೆ ಆಗಸ್ಟ್ 22ರಂದು ಬಿಡುಗಡೆಯಾಗಿದೆ. ಯಾರಿಗೆಲ್ಲ ಅಧಿಸೂಚನೆ ಓದೋದಿದೆ, ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ PDF ಡೌನ್ಲೋಡ್ ಆಗುತ್ತೆ. ನೀವು ಆ PDFನಲ್ಲಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಯಾರಿಗೆಲ್ಲ ಪಠ್ಯಕ್ರಮ ಅಂದರೆ KSET ಎಕ್ಸಾಮಿನ ಸಿಲಾಬಸ್ ಬೇಕಾಗಿದೆ, ಇಲ್ಲಿ ನೋಡಿ KSET 2025 ಪಠ್ಯಕ್ರಮ ಅಂದರೆ KSET 2025 ಸಿಲಾಬಸ್ ಸೆಪ್ಟೆಂಬರ್ 1, 2025ರಂದು ಬಿಡುಗಡೆಯಾಗಿದೆ. ಇನ್ನು ಯಾರಿಗೆಲ್ಲ ಪಠ್ಯಕ್ರಮ ನೋಡಬೇಕು ಅಂತಿದೆ, ಈ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಬೇರೆ ಬೇರೆ ವಿಷಯಗಳ ಹೆಸರುಗಳಿರ್ತವೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿಂದ ನೀವು ಸಿಲೆಬಸ್ ಪಡೆದುಕೊಳ್ಳಬಹುದು. ಇನ್ನು ಆನ್ಲೈನ್ ಅಪ್ಲಿಕೇಶನ್ಗಳು 1ನೇ ತಾರೀಕಿನಿಂದ ಆರಂಭವಾಗಿವೆ. ಯಾರಿಗೆಲ್ಲ ಅಪ್ಲಿಕೇಶನ್ ತುಂಬೋದಿದೆ, ಇಲ್ಲಿ ಮೇಲ್ಗಡೆ ಏನು ಲಿಂಕ್ ಇತ್ತಲ್ಲ KSET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ 5 ಹಂತಗಳು ಬರ್ತವೆ. ಹಂತ 1ರಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಫಾರ್ಮನ್ನು ಫಿಲಪ್ ಮಾಡೋದಿರುತ್ತೆ. ಹಂತ 2 ಅಥವಾ ಸ್ಟೆಪ್ 2ರಲ್ಲಿ ನಿಮ್ಮ ಸಿಗ್ನೇಚರ್ ಫೋಟೋ ಅಪ್ಲೋಡ್ ಮಾಡೋದಿರುತ್ತೆ. ಇನ್ನು ಹಂತ 3 ಅಂದರೆ ಸ್ಟೆಪ್ 3ನಲ್ಲಿ ಪೇಮೆಂಟ್ ಮಾಡೋದಿರುತ್ತೆ. ಇನ್ನು ಸ್ಟೆಪ್ 4 ಹಂತ 4ರಲ್ಲಿ ನಿಮ್ಮ ಏನು ಫಾರ್ಮ್ ಫಿಲಪ್ ಮಾಡಿದರೆ ಅದರ ಸ್ಟೇಟಸ್ ಕಂಪ್ಲೀಟ್ ಆಗಿದೆ ಅಥವಾ ಇಲ್ಲ ಅನ್ನೋದಾಗಿರಬಹುದು, ಅಥವಾ ಫೀ ಪೇಮೆಂಟಿನ ಸ್ಟೇಟಸ್ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಎಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಆದ ನಂತರ ಅಂದರೆ 5ನೇ ಹಂತ ಅಥವಾ ಸ್ಟೆಪ್ 5 ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ಗಳನ್ನು ನೀವು ಪ್ರಿಂಟ್ ತೆಗೆದುಕೊಳ್ಬಹುದು. ಇನ್ನು ನಮ್ಮ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ KSET 2025 ಪೇಪರ್ 1 ಅಂದರೆ ಸಾಮಾನ್ಯ ಪೇಪರ್ ಏನಿದೆ ಅದರ ಕುರಿತಾದ ಒಂದಿಷ್ಟು ಬೇಸಿಕ್ ವಿಡಿಯೋಗಳು ಬರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಸಬ್ಜೆಕ್ಟ್ಗಳನ್ನು ಮೆನ್ಷನ್ ಮಾಡೋದು, ಅದರ ಕುರಿತು ವಿಡಿಯೋಗಳನ್ನು ನಾವು ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.